ಪ್ರಸಕ್ತ ಸಾಲಿನ ರೈತರ ಬೆಳೆಗಳಿಗಾಗಿ ರಾಜ್ಯ ಸರ್ಕಾರ ರೈತರ ಹಿತಕ್ಕಾಗಿ ತುಂಗಭದ್ರಾ ನೀರು ಬಿಡುಗಡೆ ಮಾಡುವಂತೆ ಕೊಪ್ಪಳ ಪಟ್ಟಣದ ಪತ್ರಿಕಾ ಭವನದಲ್ಲಿ ರೈತ ಮುಖಂಡ ದೊಡ್ಡಪ್ಪ ದೇಸಾಯಿರವರು ಸರ್ಕಾರವನ್ನು ಆಗ್ರಹಿಸಿದರು. ಈ ಕುರಿತು ಮಾತನಾಡಿದ ಅವರು, ರೈತರ ಹಿತಕ್ಕಾಗಿ ಸರ್ಕಾರ ಈ ಒಂದು ನಿರ್ಣಯವನ್ನು ಮಾಡಬೇಕಾಗಿದೆ. ಈ ಬಾರಿ ರಾಜ್ಯದಲ್ಲಿ ಮಳೆ ಅಭಾವ ಆಗಿರುವುದರಿಂದ ತುಂಗಭದ್ರಾ ಡ್ಯಾಮ್ನಲ್ಲೂ ಕೂಡ ನೀರಿನ ಮಟ್ಟ ಕಡಿಮೆಯಾಗಿದೆ. ಆದರೆ 40 TMC ನೀರು ಸಂಗ್ರಹ ಆದ ಮೇಲೆ ರೈತರಿಗೆ ಬೇಕಾಗುವ ನೀರನ್ನು ಬಿಡುಗಡೆ ಮಾಡುವಂತೆ ಸರ್ಕಾರಕ್ಕೆ ಹಾಗೂ ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿಗೆ ಅವರು ಆಗ್ರಹಿಸಿದ್ದಾರೆ. ಅದಕ್ಕೆ ಆಂಧ್ರ ತೆಲಂಗಾಣದ ಪಾಲೂ ಇದೆ. ಕುಡಿಯೋ ನೀರಿಗೂ ತೆಗೆದು ಇನ್ನೂ ಎಷ್ಟು ನೀರು ಉಳಿತದೆ? ಒಂದು ಸಂಕಷ್ಟ ಸೂತ್ರವನ್ನು ಈ ಸಂಕಷ್ಟ ಪರಿಸ್ಥಿತಿಯಲ್ಲಿ ಈ ಭೀಕರ ಬರ ಬಂದಿರೋದ್ರಿಂದ ಒಂದು ಸೂತ್ರವನ್ನು ಸರ್ಕಾರ ಮಾಡಲಿ. ಈ ನೀರಿನ ಲಭ್ಯತೆಯ ಆಧಾರದ ಮೇಲೆ ಏನು 20 TMC ಉಳಿತದೋ, 22 TMC ಉಳಿತಿದೋ ಅಥವಾ 18 TMC ಉಳಿತಿದೋ, ಈ ನೀರಿನ ಲಭ್ಯತೆಯ ಆಧಾರದ ಮೇಲೆ ಎಷ್ಟು ಸಾವಿರ ಎಕರೆಯ ಭೂಮಿಗೆ ನೀರು ಒದಗಿಸಲಿಕ್ಕೆ ಸಾಧ್ಯತೆ ಐತೆ. ಕನಿಷ್ಠ ಪಕ್ಷ ಅಷ್ಟು ಭೂಮಿಗಾದ್ರೂ ನೀರನ್ನು ಒದಗಿಸುವಂಥ ರೀತಿಯಾದ ಕ್ರಮ ಕೈಗೊಳ್ಳಿ ಅನ್ನೋದು ನಮ್ಮ ಆಗ್ರಹ. ಪರಿಸ್ಥಿತಿಗೆ ಅನುಗುಣವಾಗಿ ಜನಪ್ರತಿನಿಧಿಗಳು ಆಯಾ ಕ್ಷೇತ್ರದಲ್ಲಿ ಇಲ್ಲ ಅನ್ನೋದು ಕೂಡ ತಾವು ಹೇಳಿದಂಗೆ ಸತ್ಯ. ಹಾಗಾಗಿನೇ ನಾವೆಲ್ಲರೂ ತಮ್ಮ ಮುಂದೆ ಬಂದಿದ್ದೀವಿ. ತಮ್ಮ ಮುಖಾಂತರ ಅವ್ರಿಗೆ ಈ ಒಂದು ರೈತರ ಆಗ್ರಹ ಮುಟ್ಲಿ. ಜೊತೆಗೆ ನಾವು ಕೂಡ ನಮ್ಮ ಕ್ಷೇತ್ರದ ಶಾಸಕರನ್ನ ನಾವು ಒತ್ತಾಯವನ್ನು ಮಾಡಿದ್ದೀವಿ. ನಮಗೂ ಕೂಡ ನೋವು, ರೈತರ ಸಮಸ್ಯೆಯನ್ನ ರೈತರ ಇದರಲ್ಲೇನೆ ಮಾಡಬೇಕು ಅನ್ನೋದು ಕೂಡ ನಮ್ದು ಒತ್ತಾಯ. ಅದರಲ್ಲೇನು ಎರಡನೇ ಮಾತಿಲ್ಲ. ಕೆಲವೊಂದು ಬಾರಿ ಆಗಿದ್ದಾವೆ. ಬಹಳಷ್ಟು ಸಮಯದಲ್ಲಿ ತಾವು ಹೇಳಿದಂಗೆ ಬೆಂಗಳೂರಲ್ಲಿ ನಡೆದಿದ್ದಾವೆ. ನಾವು ಕೂಡ ಸಾಕಷ್ಟು ಬಾರಿ ಅವ್ರ ಜೊತೆಗೆ ಮಾತಾಡ್ತಾನು ಈ ಪ್ರತಿ ಬಾರಿ ಏನು ಮುಂಡ್ರಾಬಾದ್ನಲ್ಲಿ ಮಾಡ್ತಾ ಇದ್ರು ಅಲ್ಲೇ ಮಾಡಬೇಕು ಅಂತ ಕೂಡ